ವಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಸೀಸನ್ ಸ್ಟಾರ್ಟಿಂಗ್ ಅಲ್ಲಿ ಒಂದು ಮಾತು ಹೇಳಿದ್ದೆ, ಪ್ರಾಬ್ಲಿ ನೆನಪಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಅನುಭವಿಸ್ತಾರೆ ಮುಂಬೈ ಇಂಡಿಯನ್ಸ್ ಸೀಸನ್, ಅನುಭವಿಸ್ತಾರೆ, ನೋಡ್ತೀರಾ ಪಕ್ಕ ಅಂತ. ಸೊ ಅದೇ ಥರ ಆಯಿತು ಮಗ. ಎಲ್ಲರೂ ಅಂದ್ಕೊಂಡ್ರು, ನಾನು ಒಬ್ಬನೇ ಅಲ್ಲ, ಎಲ್ಲರೂ ಅಂದ್ಕೊಂಡಿದ್ರು ಇದು ಆಗುತ್ತೆ, ಎಕ್ಸ್ಪೆಕ್ಟೆಡೇನೆ ಇತ್ತು. ಯಾವಾಗ ರೋಹಿತ್ ಶರ್ಮನ ಕ್ಯಾಪ್ಟನ್ಸಿಯಿಂದ ಇಳಿಸಿರೋ, ಫೋರ್ಸ್ಫುಲಿ ಕಿತಾಕಿದ್ರು, ಏನೋ ಕಾದಿದೆ ಇವರಿಗೆ. ಇದೊಂದು ಸೀಸನ್ ಆದರೂ ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿನ ಕೊಡ್ಬೋದಾಗಿತ್ತು. ಏನಕ್ಕೆ ಈ ಥರ ಈ ಒಂದು ಮೂವ್ ಮಾಡ್ತಿದ್ದಾರೆ? ಇಲ್ಲಿ ಟೀಮಲ್ಲೇ ಒಂದು ಯೂನಿಟಿ ಅನ್ನೋದಿಲ್ಲ, ಏನೇನೋ ಒಂಥರ ಕಲ್ಗಸ್ತರ ಆಗೋಗ್ಬಿಟ್ಟಿದೆ ಆಲ್ರೆಡಿ ಟೀಮು. ಅವ್ರ ಕಂಡ್ರೆ ಇವ್ರಿಗಾಗಲ್ಲ, ಇವ್ರ ಕಂಡ್ರೆ ಅವ್ರಿಗಾಗಲ್ಲ, ಒಟ್ಟಲ್ಲಿ ಯಾರು ಉದ್ಧಾರ ಆಗಲ್ಲ ಅಂತ ಅವಾಗಲೇ ನಮಗೆ ಒಂದು ರೇಂಜಿಗೆ ಕ್ಲಾರಿಟಿ ಸಿಕ್ಕಿತ್ತು. ಬಟ್ ಇವಾಗ ಅಲ್ಟಿಮೇಟ್ಲಿ ಅದು ಪ್ರೂವ್ ಕೂಡ ಆಯಿತು. ಮೊದಲನೇ ಟೀಮ್ ಆಯಿತು ಟೂರ್ನಮೆಂಟಿಂದ ಈಚೆಗಡೆ ಹೋಗೋದಕ್ಕೆ ಮುಂಬೈ ಇಂಡಿಯನ್ಸು. ಅದೇ ರೋಹಿತ್ ಶರ್ಮಾಗೆ ಕ್ಯಾಪ್ಟನ್ಸಿ ಕೊಟ್ಟಿತ್ತು ಅಂತಂದರೆ ಏನಾರು ಒಂದು ಪಾಸಿಟಿವ್ ಆಗಿ ಮಾಡ್ತಿರೋ, ಅಥವಾ ಅವರೇ ತಿರ್ಗಾ ಮತ್ತೆ ಮೊದಲನೇ ಟೀಮ್ ಹಾಕಿದ್ರು ಈಚೆಗಡೆ ಹೋಗೋದಕ್ಕೆ, ಗೊತ್ತಿಲ್ಲ. ಬಟ್ ಆದರೆ ಏನೋ ಒಂದು ಪಾಸಿಟಿವ್ ಆಗಿ ನೋಡ್ಬೋದಾಗಿತ್ತು. ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಸಿಲಿ ಇಂಡಿಯನ್ ಟೀಮ್ ಕ್ಯಾಪ್ಟನ್ನ ಕೆಳಗಡೆ ಇಳಿಸಿದ್ರಿಂದ ಮುಂಬೈ ಇಂಡಿಯನ್ಸ್ ಅವರು ಒಂಥರ ಸಗಣಿ ತಿನ್ನ ಕೆಲಸನ ಮಾಡ್ಕೊಂಡ್ರು ಅಂತ ಇದು ಎವಿಡೆಂಟ್ ಆಗಿ ಇವಾಗ ಕಾಣಿಸ್ತು ಮಗ. ಇವಾಗ ಹಾರ್ದಿಕ್ ಪಾಂಡ್ಯ ಅವ್ರನ್ನ ಎಲ್ಲರೂ ಬ್ಲೇಮ್ ಮಾಡ್ತಾ ಇದ್ದಾರೆ. ಆಬ್ವಿಯಸ್ಲಿ ಸೀಸನ್ ಸ್ಟಾರ್ಟಿಂಗ್ ಇಂದಾನೆ ಬ್ಲೇಮ್ ಮಾಡ್ತಾ ಇದ್ದೀರಾ. ನಾನು ಕೂಡ ಬ್ಲೇಮ್ ಮಾಡಿದೆ. ಹಾರ್ದಿಕ್ ಪಾಂಡ್ಯ ಏನು ಕ್ಯಾಪ್ಟನ್ಸಿ ಅಂತ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಇಲ್ಲ, ಅಲ್ಲಿ ಬರೀ ಕ್ಯಾಪ್ಟನ್ಸಿಯಿಂದ ಬಂದ್ಬಿಡ್ತಾರೆ ದೊಡ್ಡದಾಗಿ ಅಂತ ನಾನೇ ಸುಮಾರು ಸಲ ಹೇಳಿದ್ದೀನಿ. ಇವಾಗಲೂ ಕೂಡ ಅದನ್ನೇ ಹೇಳ್ತೀನಿ ಮಗ. ಇಂಡಿವಿಜುವಲ್ ಪರ್ಫಾರ್ಮೆನ್ಸು ಹಾರ್ದಿಕ್ ಪಾಂಡ್ಯ ಅವರಿಂದ ಬರ್ತಾ ಇಲ್ಲ. ಎಲ್ಲೋ ಒಂದು ಮ್ಯಾಚ್ ಆಡಿರುವಂಥ ಮ್ಯಾಚ್ಗಳಲ್ಲೆಲ್ಲ ಎಲ್ಲೋ ಒಂದು ಮ್ಯಾಚಲ್ಲೋ ಅಥವಾ ಒಂದು ಎರಡು ಮ್ಯಾಚಲ್ಲೋ ಪರ್ಫಾರ್ಮ್ ಮಾಡಿದ್ರೆ ಅದೊಂದು ಬಿಡ್ತು ಅಂತಂದರೆ, ಇನ್ನು ಯಾವ ಮ್ಯಾಚಲ್ಲೂ ಕೂಡ ಮುಂಚೆ ಏನು ಹಾರ್ದಿಕ್ ಪಾಂಡ್ಯ ಕೊಡ್ತಾ ಇದ್ರು ಆ ಥರ ಒಂದು ಪರ್ಫಾರ್ಮೆನ್ಸು ಹಾರ್ದಿಕ್ ಪಾಂಡ್ಯ ಅವರ ಬ್ಯಾಟಿಂದ ಆಗಲಿ, ಅವರ ಬೌಲಿಂದ ಆಗಲಿ, ಬೌಲಿಂಗಲ್ಲೇ ಒಂದು ಸ್ವಲ್ಪ ಹಂಗೆ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿರೋದು. ಬ್ಯಾಟಿಂದ ಅಂತೂ ಕೇಳಂಗೇನಿಲ್ಲ, ಅಷ್ಟು ವರ್ಸ್ಟಾಗಿ ಆಡ್ತಿದ್ದಾರೆ. ವರ್ಲ್ಡ್ ಕಪ್ ಸ್ಕ್ವಾಡ್ ಅನೌನ್ಸ್ ಆದಾಗಂತ ಇನ್ನೂ ವರ್ಸ್ಟ್ ಆಗೋಗ್ಬಿಟ್ಟಿದೆ. ಡಕ್ಔಟ್ ಒಂದು, ಆಮೇಲೆ 1 ರನ್ ಒಂದು. ಸೊ ಹಾರ್ದಿಕ್ ಪಾಂಡ್ಯ ಇವಾಗ ಸಿಕ್ಕಾಪಟ್ಟೆ ಬ್ಲೇಮ್ನ, ಕ್ರಿಟಿಸಿಸಮ್ನ ಎದುರಿಸ್ತಾ ಇದ್ದಾರೆ. ಎದುರಿಸಲೇಬೇಕು. ಮುಂಬೈ ಇಂಡಿಯನ್ಸ್ ಕೂಡ ಇದನ್ನು ಎದುರಿಸಲೇಬೇಕು. ಮುಂಬೈ ಇಂಡಿಯನ್ಸ್ ಫ್ಯಾನ್ಸ್ಗಳೆಲ್ಲ ಹೆಂಗಿದ್ರು ಅಂತಂದ್ರೆ ಸೀಸನ್ ಸ್ಟಾರ್ಟಿಂಗಲ್ಲಿ ಮುಂಬೈ ಇಂಡಿಯನ್ಸ್ ಉಣಿಸ್ಕೊಂಡು ಹೋಗ್ಬೇಕು ಗುರು. ಈ ಸಲ ರೋಹಿತ್ ಶರ್ಮಾ ಅವರ ಫ್ಯಾನ್ಸು, ಮುಂಬೈ ಇಂಡಿಯನ್ಸ್ ಫ್ಯಾನ್ಸ್ ಅಂತ ಹೇಳಿದ್ರೆ ರೋಹಿತ್ ಶರ್ಮಾ ಅವ್ರ ಫ್ಯಾನ್ಸು, ರೋಹಿತ್ ಚೆನ್ನಾಗಿ ಆಡಬೇಕು, ಮುಂಬೈ ಇಂಡಿಯನ್ಸ್ ಉಣಿಸ್ಕೊಂಡು ಹೋಗ್ಬೇಕು ಗುರು ಈ ಸೀಸನು. ಅದೇ ಥರ ಎಲ್ಲರೂ ಬೇಡಿಕೆ ಇಟ್ಕೊಂಡಿದ್ರು, ಡೈಯಾರ್ಡ್ ಮುಂಬೈ ಫ್ಯಾನ್ಸು, ಡೈಯಾರ್ಡ್ ರೋಹಿತ್ ಫ್ಯಾನ್ಸ್ಗಳೆಲ್ಲ. ಅದೇ ರೀತಿ ಹೋಯ್ತು. ಹಾರ್ದಿಕ್ ಪಾಂಡ್ಯ ಇವಾಗ ಸಿಕ್ಕಾಪಟ್ಟೆ ಕ್ರಿಟಿಸಿಸಮ್ನ ಎದುರಿಸ್ತಾ ಇದ್ದಾರೆ. ಇವಾಗ ಒಂದು ಕ್ವಶನ್ ಬರೋದೇನು ಅಂತಂದ್ರೆ, ವರ್ಲ್ಡ್ ಕಪ್ಗೆ ಇವ್ರ ಅಗತ್ಯತೆ ಇತ್ತಾ, ಅದು ಇದು ಅಂತೆಲ್ಲ ಒಂದು ಕ್ವಶನ್ ಬಂದಿದ್ದ ಜೊತೆಗೆ ವೈಸ್ ಕ್ಯಾಪ್ಟನ್ಸ್ ಇವ್ರಿಗೆ ಕೊಡಬೇಕಾಗಿತ್ತು, ರಿಷಬ್ ಪಂತಿಗೆ ಕೊಡ್ಬೋದಾಗಿತ್ತು, ಸಂಜು ಸ್ಯಾಮ್ಸನ್ಗೆ ಕೊಡ್ಬೋದಾಗಿತ್ತು. ಯಾಕಂದ್ರೆ ನೋಡಿ ರಾಜಸ್ಥಾನ್ ರಾಯಲ್ಸ್ನ ಹೆಂಗೆ ತಗೊಂಡೋಗಿದ್ರೆ, ಸಂಜು ಸ್ಯಾಮ್ಸನ್ ಟಾಪ್ ಆಫ್ ದ ಟೇಬಲ್ ಅಲ್ಲಿ ಕೂರಿಸ್ಕೊಂಡಿದ್ದಾರೆ. ಇಲ್ಲಿ ರಿಷಬ್ ಪಂತ್ ಕೂಡ ಒಂಥರ ಕಮ್ ಬ್ಯಾಕ್ ಫೇಸ್ ಅಲ್ಲಿ ಚೆನ್ನಾಗೇನೆ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ, ಜೊತೆಗೆ ಕ್ಯಾಪ್ಟನ್ಸಿ ಕೂಡ ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ. ಇವರಿಗೆ ವೈಸ್ ಕ್ಯಾಪ್ಟನ್ಸಿ ಕೊಡೋದು ಬಿಟ್ಬಿಟ್ಟು ಇಲ್ಲಿ ಬಾಟಮ್ ಆಫ್ ದ ಟೇಬಲ್ ಕಚ್ಚಿಸ್ಕೊಂಡಿರುವಂತ ಇವರಿಗೆ ವೈಸ್ ಕ್ಯಾಪ್ಟನ್ಸಿನ ಕೊಡ್ತಿರಲ್ಲ ಗುರು, ಏನು ಅದು ಇದು ಅಂತೆಲ್ಲ. ಇನ್ಫ್ಯಾಕ್ಟ್ ಪ್ರೆಸ್ ಕಾನ್ಫರೆನ್ಸ್ ಕೂಡ ಚರ್ಚೆ ಆಗಿತ್ತು. ಅದ್ರ ಬಗ್ಗೆ ಏನು ಜಾಸ್ತಿ ಡೀಟೇಲ್ ಆಗಿ ಏನು ಡಿಸ್ಕಸ್ ಮಾಡೋಕ್ಕೋಲ್ಲ. ಹಾರ್ದಿಕ್ ಪಾಂಡ್ಯ ಪಂಟ್ರು ಪ್ಲೇಯರ್, ಹಾರ್ದಿಕ್ ಪಾಂಡ್ಯಗೆ ಪರ್ಫೆಕ್ಟ್ ರಿಪ್ಲೇಸ್ಮೆಂಟ್ ಇಲ್ಲ, ಅದು ಇದು ಅನ್ನೋ ಥರ, ಹಾರ್ದಿಕ್ ಪಾಂಡ್ಯ ಥರ ಪ್ಲೇಯರ್ ಇಲ್ವೇ ಇಲ್ಲ ಅನ್ನೋ ಥರ ಅಜಿತ್ ಅಗರ್ಕರ್ ಮತ್ತೆ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ರು ಸೆಲೆಕ್ಷನ್ ಎಲ್ಲ ಆಗಾದ್ಮೇಲೆ. ಬಟ್ ಇವಾಗ ಹಾರ್ದಿಕ್ ಪಾಂಡ್ಯ ಯಾವ ರೀತಿ ವರ್ಲ್ಡ್ ಕಪ್ಪಲ್ಲಿ, ಅದೇ ಎಲ್ಲರೂ ಇವಾಗ ಸಪೋರ್ಟ್ ಮಾಡಲೇಬೇಕು ಹಾರ್ದಿಕ್ ಪಾಂಡ್ಯಗೆ. ಇವಾಗ ಬಿಡಕ್ಕಂತೂ ಆಗೋದಿಲ್ಲ, ಯಾಕಂದರೆ ವರ್ಲ್ಡ್ ಕಪ್ ಸ್ಕ್ವಾಡಲ್ಲಿದ್ದಾರೆ ಹಾರ್ದಿಕ್ ಪಾಂಡ್ಯ. ಇವಾಗ ಪಾಂಡ್ಯ ನೀನೇನು ಆಡಲ್ಲಮ್ಮ, ನಿಂದು ಅಷ್ಟೇ ಮುಗೀತು ಕತೆ, ನಿಂದು ಅಧ್ಯಾಯ ಮುಗೀತು, ಚಾಪ್ಟರ್ ಕ್ಲೋಸು, ನಾಟಕ ಬಂದು ಕೇಳ್ಕತಮ್ಮು ಅಂತೆಲ್ಲ ಹೇಳೋದಕ್ಕಾಗೋದಿಲ್ಲ. ಇವಾಗ ಸಪೋರ್ಟ್ ಮಾಡಬೇಕು ಮತ್ತೆ ನಾವು ಹಾರ್ದಿಕ್ ಪಾಂಡ್ಯಗೆ. ಕೆಲವರು ಸ್ಟೇಟ್ಮೆಂಟ್ ಕೊಟ್ಟಿರೋ ಎಕ್ಸ್ ಕ್ರಿಕೆಟರ್ಸ್ಗಳೆಲ್ಲ ಇವಾಗ ಸಿಕ್ಕಾಪಟ್ಟೆ ಕ್ರಿಟಿಸಿಸಮ್ನ ಎದುರಿಸ್ತಾ ಇರೋಂಥ ಹಾರ್ದಿಕ್ ಪಾಂಡ್ಯಗೆ ಮುಂದೆ ಒಂದು ದಿನ ಸಪೋರ್ಟ್ ಬಂದೇ ಬರುತ್ತೆ, ಅದು ಇಂಡಿಯನ್ ಟೀಮ್ಗೆ ಆಡಬೇಕಾದ್ರೆ ಅಂತ ಸ್ವಲ್ಪ ಜನ ಹೇಳಿದ್ರು. ಸ್ಟಾರ್ಟಿಂಗು ಸಿಕ್ಕಾಪಟ್ಟೆ ಕ್ರಿಟಿಸಿಸಮ್ ಬಂತು, ರೋಹಿತ್ನ ಬೌಂಡ್ರಿ ಲೈನ್ಗೆ ಕಳಿಸಿದಾಗಿರ್ಬೋದು, ಅದು ಇದು ಏನೋ ಮಾಡಿದ್ದಲ್ಲ, ಅದ್ರ ರಿಲೇಟೆಡ್ ಸಿಕ್ಕಾಪಟ್ಟೆ ಕ್ರಿಟಿಸಿಸಮ್ ಬಂದಿತ್ತು ಹಾರ್ದಿಕ್ ಪಾಂಡ್ಯಗೆ. ಸೊ ಆ ಟೈಮಲ್ಲಿ ಹಾರ್ದಿಕ್ ಪಾಂಡ್ಯಗೆ ಏನಕ್ಕೆ ಈ ಥರ ಮಾಡಿದ್ರು? ಇದು ಮಾಡೋದು ಫ್ರಾಂಚೈಸ್ದು ತಪ್ಪು. ಇದು ಹಾರ್ದಿಕ್ ಪಾಂಡ್ಯದೇನು ತಪ್ಪಿಲ್ಲ. ಹಾರ್ದಿಕ್ ಪಾಂಡ್ಯಗೆ ಏನಕ್ಕೆ ಕ್ರಿಟಿಸಿಸಮ್ನ ಜಾಸ್ತಿ ಕೊಡ್ದು, ಏನಕ್ಕೆ ಬೈತಾ ಇದ್ದೀರಾ? ಇದು ಫ್ರಾಂಚೈಸ್ಗೆ ಬೈಬೇಕು ನೀವು, ಹಾರ್ದಿಕ್ ಪಾಂಡ್ಯಗೆ ಅಲ್ಲ ಅನ್ನೋ ಥರ ಸ್ಟೇಟ್ಮೆಂಟ್ಗಳಾಗಿ ಕೊಟ್ಟಿರೋ. ಜೊತೆಗೆ ಹಾರ್ದಿಕ್ ಪಾಂಡ್ಯಗೆ ಸಪೋರ್ಟ್ ಮಾಡಬೇಕಾಗತ್ತೆ ನೀವು ಮುಂದೆ ಒಂದು ದಿನ ಅನ್ನೋ ಥರ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಸೊ ಅದು ಇಷ್ಟು ಬೇಗ ಬರುತ್ತೆ ಅಂತ ಗೊತ್ತಿಲ್ಲ. ಹಾರ್ದಿಕ್ ಪಾಂಡ್ಯ ಇವಾಗ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಅವ್ರದ್ದು ಮುಖದಲ್ಲಿ ತೋರಿಸ್ಕೊಳ್ತಿರ್ಲಿಲ್ಲ. ಅವರು ಇಷ್ಟು ದಿನ ಅವ್ರ ಮುಖದಲ್ಲಿ ಒಂಥರ ಯಾವಾಗಲೂ ನಗುನೇ ಇರೋದು. ಆ ನಗು ಹಿಂದೆ ಒಂದು ದುಃಖ ಇದೆ ಅಂತ ಎಲ್ಲರೂ ಕೂಡ ಅದು ಎವಿಡೆಂಟ್ ಆಗಿ ಕಾಣಿಸ್ತಿತ್ತು, ಆ ನಗುಲೇ ಕಾಣಿಸ್ತಾ ಇತ್ತು. ಸೊ ಹಾರ್ದಿಕ್ ಪಾಂಡ್ಯ ಇವಾಗ ಅಲ್ಟಿಮೇಟ್ಲಿ ವೈಸ್ ಕ್ಯಾಪ್ಟನ್ ಆಗಿದ್ರೆ ಇಂಡಿಯನ್ ಟೀಮಿಗೆ ಇಷ್ಟು ದಿನ ಆಗಿದ್ದೆಲ್ಲ ಮರೆತು ಏನೇನಾಯಿತು ಈ ಸೀಸನ್ ಉಡಾಯಿಸ್ಕೊಂತಷ್ಟೇ ಮುಂಬೈ ಇಂಡಿಯನ್ಸು ಒಂದು ಬಿಗ್ ರಾಂಗ್ ಮೂವ್ನ ಮುಂಬೈ ಇಂಡಿಯನ್ಸ್ ಮಾಡಿದ್ದು. ಅದು ಇವಾಗ ಅವರಿಗೆ ಎವಿಡೆಂಟ್ ಆಗಿ ಅರ್ಥ ಆಗಿದೆ, ನಾವು ಮಾಡಿದ್ದು ಎಷ್ಟು ದೊಡ್ಡ ತಪ್ಪು, ಮಹಾನ್ ತಪ್ಪು ಅಂತ. ನಾವು ಸೀಸನ್ ಸ್ಟಾರ್ಟಿಂಗ್ ಅಲ್ಲೂ ಅಲ್ಲ, ನಾವು ಇವ್ರನ್ನ ಟ್ರೇಡ್ ಮಾಡ್ಕೊಂಡು ತಗೊಂಬಂದ್ರಲ್ಲ, ಕ್ಯಾಪ್ಟನ್ಸಿ ಕೊಡೋ ಸಾಧ್ಯತೆ ಇದೆ ಅಂತ ನ್ಯೂಸ್ ಬಂತಲ್ಲ, ಅವಾಗನೇ ಬಾಯ್ ಬಡ್ಕೊಂಡ್ಬಿಟ್ಟಿದ್ರು ಎಲ್ಲರೂ. ಏನ್ ಕರು ಇದೆಲ್ಲ ಪಕ್ಕ ನೀವು ಉಣಿಸ್ಕೊಂಡು ಹೋಯ್ತೀರಾ ಈ ಸೀಸನ್ ಅಂತ, ಅದೇ ತರ ಆಯ್ತಲ್ಲ. ಸೊ ಇವಾಗ ಯಾರ್ಯಾರು ಆ ಥರ ಪ್ರೆಡಿಕ್ಟ್ ಮಾಡ್ಕೊಂಡಿದ್ರೆ ಅವ್ರಿಗೆಲ್ಲ ಸಿಕ್ಕಾಪಟ್ಟೆ ಖುಷಿ ಆಗಿರುತ್ತೆ. ಅಂಡ್ ಹಾರ್ದಿಕ್ ಪಾಂಡ್ಯಗೆ ಸಿಕ್ಕಾಪಟ್ಟೆ ಹೇಟೆಡ್ ಬಂತು, ಹಾರ್ದಿಕ್ ಪಾಂಡ್ಯಗೆ ಸಿಕ್ಕಾಪಟ್ಟೆ ಹೇಟರ್ಸು ಈ ಸೀಸನ್ ಹುಡ್ಕೊಂಡ್ಬಿಟ್ರೆ. ಯಾವಾಗ GT ಬಿಟ್ಬಿಟ್ಟು GT ನೋಡಿದ್ರೆ ಹಂಗೆ, ಇಲ್ಲಿ ನೋಡಿದ್ರೆ ಹಿಂಗೆ, ಬಾಟಮ್ ಆಫ್ ದ ಟೇಬಲ್, ಅಲ್ಲಿ ನೋಡಿದ್ರೆ ಟಾಪ್ ಆಫ್ ದ ಟೇಬಲ್,
ಎಂತೆಂಥ ಮ್ಯಾಚ್ನ GTಲಿ ಗೆಲ್ಸಿರೋದು ಹಾರ್ದಿಕ್ ಪಾಂಡ್ಯ. ಅಂದರೆ ಅವರೇ ಗೆಲ್ಸಿರಲಿಲ್ಲ, ಟೀಮ್ ಹಂಗಿತ್ತು, ಎಲ್ಲರೂ ಒಂಥರ ಕಂಬೈಂಡಾಗಿ ಎಫರ್ಟ್ ಹಾಕ್ತಿದ್ರು. ಇವಾಗ GTನೂ ಉಣಿಸ್ಕೊಂಡು ಹೋಗಿದೆ, ಈ ಕಡೆ ಮುಂಬೈ ಉಣಿಸ್ಕೊಂಡು ಹೋಗಿದೆ, ಈ ಕಡೆ ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ, ಆ ಥರ ಆಗೋಗ್ಬಿಟ್ಟಿದೆ ಹಾರ್ದಿಕ್ ಪಾಂಡ್ಯಗೆ. ಸೊ ಹಾರ್ದಿಕ್ ಪಾಂಡ್ಯ ಅವರು ಕೂಡ ಲೈಫಲ್ಲಿ ಈ ಒಂದು ಸೀಸನಿಂದ ತುಂಬ ಕಲ್ತಿರ್ತಾರೆ. ಒಂದು ರಾಂಗ್ ಮೂವ್ ಎಷ್ಟು ಕ್ರಿಟಿಸಿಸಮ್ ಬರುತ್ತೆ, ಕ್ರಿಟಿಸಿಸಮ್ ಅನ್ನೋದಕ್ಕಿಂತ ಒಂದು ರಾಂಗ್ ಮೂವ್ ಮಾಡೋದ್ರಿಂದ ಇವಾಗ GTಲೇ ಇದ್ದಿದ್ರಾಗಿತ್ತು ಹಾರ್ದಿಕ್ ಪಾಂಡ್ಯ, ಮುಂಬೈಗೆ ಬರೋವಂಥ ಅವಶ್ಯಕತೆ ಇರಲಿಲ್ಲ. ಏನಾದ್ರು ಇನ್ ಕೇಸ್ ಏನಾದ್ರು ಅವ್ರಿಗೇನಾದ್ರು ಆ ಫ್ರಾಂಚೈಸ್ ಅವ್ರಿಗೇನು ಇಟ್ಕೊಳ್ಳೋಕೆ ಇಷ್ಟ ಇಲ್ಲ ಅಂತಂದರೆ ಅವಾಗ ಬಂದಿದ್ರೆ ಏನಾದ್ರು ಒಂದು ಇರ್ತಿತ್ತು. ಬಟ್ ಇವರೇ ಒಂಥರ ಏನೇನೋ ಆಮಿಷಗಳಿಗೆ ಬಲಿ ಆಗ್ಬಿಟ್ಟು ಈ ಥರ ಬಂದು ಈ ಥರ ಎಲ್ಲ ಪರ್ಫಾರ್ಮ್ ಮಾಡಿ ಈ ಥರ ಎಲ್ಲ ಪರ್ಫಾರ್ಮ್ ಮಾಡಿದಾರೆ, ಈ ಥರ ಟೀಮ್ನ ಕೆಳಗಾಕಿ ಏನೇನೋ ಆಯ್ತಲ್ಲ. ಸೊ ಇದು ಮುಂಬೈ ಇಂಡಿಯನ್ಸ್ ಫ್ಯಾನ್ಸ್ಗಳಿಗೆ ಹರ್ಟ್ ಆಗಿದೆ. ಜೊತೆಗೆ ಹಾರ್ದಿಕ್ ಪಾಂಡ್ಯನ ಇವಾಗ ಎಲ್ಲರೂ ಸಹ ಬ್ಲೇಮ್ ಮಾಡ್ತಿದ್ದಾರೆ. ಆಬ್ವಿಯಸ್ಲಿ ಕ್ಯಾಪ್ಟನ್ ಆಗಿದ್ದವ್ರನ್ನೇ ಬ್ಲೇಮ್ನ ಹೊತ್ಕೋಬೇಕು, ಯಾಕಂದರೆ ಅವರೇ ಕ್ಯಾಪ್ಟನ್ನು, ಅವರೇ ಟೀಮ್ನ ಫ್ರೇಮ್ ಮಾಡೋದು, ಅವರೇನೇ 11 ಆಡ್ಸೋದು, ಅವರೇನೇ ಕಾಂಬಿನೇಷನ್ ಬೌಲಿಂಗ್ ಎಲ್ಲ ಕೊಡೋದು, ಅವ್ರದ್ದೇನೆ ಅಲ್ಟಿಮೇಟ್ಲಿ ಎಲ್ಲ ಡಿಸಿಷನೂ ಅವ್ರದ್ದೇ ಇರುತ್ತೆ. ಸೊ ಆದ್ದರಿಂದ ಹಾರ್ದಿಕ್ ಪಾಂಡ್ಯಗೆ ಸಿಕ್ಕಾಪಟ್ಟೆ ಬ್ಲೇಮ್ ಬರ್ತಾ ಇದೆ. ಸೊ ಈ ಬ್ಲೇಮ್ ಇಲ್ಲಿಗೆ ನಿಂತಿದೆ ಅಂತ ಕಾಣಿಸಿದೆ. ಸೀಸನ್ ಸ್ಟಾರ್ಟಿಂಗಲ್ಲಿ ಬರ್ತಿದ್ದಂಥ ಬ್ಲೇಮ್ಗಳಿಗೂ ಇವಾಗ ಎಷ್ಟು ಹೋಗಿದ್ರು ಅಷ್ಟೇ, ಎಷ್ಟು ಕ್ರಿಟಿಸೈಸ್ ಮಾಡಿದ್ರು ಅಷ್ಟೇ, ಬಿಟ್ಟಾಗೋಗ್ರು ಅಂತ ಎಲ್ಲ ಫ್ಯಾನ್ಸ್ಗಳು ಹಂಗೆ ಎಲ್ಲ ಕಾಮ್ ಡೌನ್ ಆಗಿದ್ದಾರೆ. ಬಟ್ ಮುಂಬೈ ಇಂಡಿಯನ್ಸ್ ಸೋಲಿಗೆ, ಮುಂಬೈ ಇಂಡಿಯನ್ಸು ಬಾಟಮ್ ಆಫ್ ದ ಟೇಬಲ್ಗೆ ಕಚ್ಕೊಳ್ಳೋದಕ್ಕೆ ಹಾರ್ದಿಕ್ ಪಾಂಡ್ಯನೇ ಕಾರಣ ಅನ್ನೋ ಥರ ಇವಾಗೆಲ್ಲ ಬ್ಲೇಮ್ ಮಾಡ್ತಾ ಇದ್ದಾರೆ. ಸೊ ಬ್ಲೇಮ್ನ ಆಕ್ಸೆಪ್ಟ್ ಮಾಡ್ಕೊಂಡು ಹೋಗಬೇಕು. ಹೋಪ್ಫುಲಿ ಹಾರ್ದಿಕ್ ಪಾಂಡ್ಯ ಅವರು ಕಮ್ ಬ್ಯಾಕ್ ಮಾಡ್ತಾರೆ, ಸ್ಟ್ರಾಂಗ್ ಆಗಿ ಕಮ್ ಬ್ಯಾಕ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಇದೆಲ್ಲ ನೋಡಿದ್ರೆ ನೊಂದು ಬೆಂದ ಜೀವ ಆಗೋಗ್ಬಿಟ್ಟಿದೆ ಇವಾಗ ಹಾರ್ದಿಕ್ ಪಾಂಡ್ಯ ಅವ್ರದ್ದು. ಅದೇನು ವರ್ಲ್ಡ್ ಕಪ್ಪಲ್ಲಿ ಕಮ್ ಬ್ಯಾಕ್ ಮಾಡ್ತಾರೋ ಅಥವಾ ನೆಕ್ಸ್ಟ್ ಸೀಸನ್ IPLಗೆ ಕಮ್ ಬ್ಯಾಕ್ ಮಾಡ್ತಾರೋ ಅಂತ ಕಾದು ನೋಡಬೇಕು ಗುರು. ಮುಂಬೈ ಇಂಡಿಯನ್ಸು ನೆಕ್ಸ್ಟ್ ಸೀಸನ್ ಬೇರೆ ಮೆಗಾ ಆಪ್ಷನ್ ಇದೆ. ಇಲ್ಲ ಹಾರ್ದಿಕ್ ಪಾಂಡ್ಯನ ಉಳಿಸ್ಕೋತಾರೋ ಅಥವಾ ಬಿಡ್ತಾರೋ ಅದು ಒಂದು ಕ್ವೆಶನಿಗೆ ಬರುತ್ತೆ. ಯಾಕಂದರೆ ಹಾರ್ದಿಕ್ ಪಾಂಡ್ಯದ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಏನೂ ಬಂದಿಲ್ಲ ಈ ಸೀಸನಲ್ಲಿ, ಅನ್ಕೊಂಡಂಥ ಪರ್ಫಾರ್ಮೆನ್ಸ್ ಏನೂ ಬಂದಿಲ್ಲ. ನನ್ನ ಪ್ರಕಾರ ರೀಟೇನೇ ಮಾಡ್ತಾರೆ, ಬಟ್ ಆದರೂ ಅಷ್ಟೊಂದು ವರ್ತ್ ಆಗೋ ಥರ ಏನು ಕಾಣಿಸ್ತಿಲ್ಲ ಹಾರ್ದಿಕ್ ಪಾಂಡ್ಯ ಅವರು ಈ ಸೀಸನಲ್ಲಿ. ನೋಡೋಣ ಅವರ ಪರ್ಫಾರ್ಮೆನ್ಸು. ನನ್ನ ಪ್ರಕಾರ ಅವರ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಮೇಲೆ ಜಾಸ್ತಿ ಎಷ್ಟು ಫೋಕಸ್ ಇಡ್ತಾರೋ ಅಷ್ಟು ಒಳ್ಳೆಯದು. ಕ್ಯಾಪ್ಟನ್ಸಿ ಅದು ಇದರ ತಲೆಯಿಂದ ಕಿತ್ತಾಕ್ಬಿಟ್ಟು ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಮೇಲೆ ಅದೆಷ್ಟು ಅವರು ಜಾಸ್ತಿ ಮುಂಚೆ ಎಲ್ಲ ಹೆಂಗಾಡಿದ್ರು ಹಾರ್ದಿಕ್ ಪಾಂಡ್ಯ, ಆ ಥರ ಹಾರ್ದಿಕ್ ಪಾಂಡ್ಯನ ನಾವು ನೋಡೋದಕ್ಕೆ ಇಷ್ಟಪಡ್ತಿದ್ವಿ. ಹಾರ್ದಿಕ್ ಪಾಂಡ್ಯಗೆ ಇವಾಗ ಕ್ರಿಟಿಸಿಸಮ್ ಜಾಸ್ತಿ ಬಂದಿದೆ ಅಂತ ಹಾರ್ದಿಕ್ ಪಾಂಡ್ಯನ ಎಲ್ಲರೂ ಫುಲ್ಲು ಏಟ್ ಮಾಡಿಬಿಡ್ತಾರೆ ಅಂತೆಲ್ಲ. ಒಂದು ಒಳ್ಳೆ ಇನ್ನಿಂಗ್ಸು, ಒಂದು ಒಂದು ಯಾವ್ದಾರೋ ಪಾಕಿಸ್ತಾನ ಮೇಲೋ ಯಾವ್ದಾರೋ ಒಂದು ಟೀಮ್ ಮೇಲೆ ಏನಾದ್ರು ಬಂತು ಅಂತ ಅಂದರೆ ಅವಾಗ ತಲೆ ಮೇಲೆ ಎತ್ಕೊಂಡು ಮೆರೆದಾಡ್ತಾರೆ ನಮ್ಮ ಜನ. ಒಂದ್ಸಲ ಕೆಳಗಾಕೋದ್ರೆ ಕೆಳಗಾಕಿ ತುಳಿದ್ಬಿಡ್ತಾರೆ ಅಂತೆಲ್ಲ ಎತ್ಕೊಂಡು ಕೂಡ ಮೆರೆಸ್ತಾರೆ. ಸೊ ಹಾರ್ದಿಕ್ ಪಾಂಡ್ಯ ಹೋಪ್ಫುಲಿ ಕಮ್ ಬ್ಯಾಕ್ ಮಾಡ್ತಾರೆ ವರ್ಲ್ಡ್ ಕಪ್ಪಲ್ಲಿ ಅಂತ ಅನ್ಕೊಂಡಿದ್ದೀನಿ. ಒಟ್ನಲ್ಲಿ ಮುಂಬೈ ಇಂಡಿಯನ್ಸ್ ಅಂತೂ ಉಣ್ಕೊಂಡೋಯ್ತು ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ಸಿ ಕೊಟ್ಟು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾ.